ನಾವು ಒಂದು ಪುಣ್ಯದ ಕೆಲಸ ಮಾಡಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಒಂದು ಆಶ್ರಮಗಳಿಗೆ ಹೋಗುವಂಥದ್ದು, ಅಲ್ಲೇನೋ ಸೇವೆ ಮಾಡ್ತಕ್ಕಂಥದ್ದು, ಅಲ್ಲಿ ವಿಚಾರಗಳು ತಿಳ್ಕೊಳ್ಬೇಕು ಅಂತ ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಹಾಗೇನಾಯಿತು, ಕೆಲವು ಆಶ್ರಮಗಳಿಗೆ ಹೋದಾಗ ಕೆಲವರೆಲ್ಲನೂ ನೋಡಿ ಎಲ್ಲ ನೋಡಿದಾಗ ಒಂಥರ ಅಸಮಾಧಾನ ಆಯಿತು. ಕೆಲವೆಲ್ಲ ಅವ್ಯವಸ್ಥೆಗಳಿವೆ ನಮ್ಮ ಸೊಸೈಟಿನಲ್ಲಿ ಕೂಡ. ಬೇರೆ ಕಡೆಯಿಂದ ಇರ್ಬೋದು, ನಾನು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ. ನಮ್ಮ ಸೊಸೈಟಿ ಇರೋದು ಹಾಗೆ, ನಾವು ಅಲ್ಲಿ ಬೆಳೀತಾ ಇರೋದು ಹಾಗೆ ಆಗಿರುತ್ತೆ. ಅದನ್ನು ನನ್ನ ಕಡೆಯಿಂದ ಎಷ್ಟಾದರೆ ಅಷ್ಟು ಮಾತ್ರ ಸರಿ ಮಾಡ್ಬೋದಾ ಅನ್ನೋದೊಂದು ಮನಸ್ಸಿಗೆ ಬಂತು. ನನಗೂ ನನ್ನ ವೈಫ್ ಇಬ್ಬರು ಮಾತಾಡಿದ್ವಿ, ಏನೋ ಒಂದು ಸೊಸೈಟಿಗೆ ವಾಪಸ್ ಕೊಡಬೇಕಲ್ಲ. ನಾವು ಇಲ್ಲಿ ಊಟ ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ದೇವ್ರು ಕೊಟ್ಟಿರ್ತಕ್ಕಂಥದ್ದು ಎಲ್ಲನೂ ಅನುಭವಿಸ್ತಾ ಇದ್ದೀವಿ. ಹೀಗಿರ್ಬೇಕಾದ್ರೆ ಏನೋ ಒಂಚೂರು ನನ್ನ ಕಡೆಯಿಂದ ಒಂದು ಕಿಂಚಿತ್ತನ್ನು ನಾನು ಸೊಸೈಟಿ ಕೊಡಬೇಕು ಅನ್ನೋ ಒಂದು ಆಸೆ ಆಯಿತು. ಅದು ಏನು ಮಾಡ್ಬೋದು, ನನಗೇನು ಅದು ಆಂಬಿಷನ್ ಇಲ್ಲ ಅಥವಾ ಇಂಥದ್ದೇ ಮಾಡಬೇಕು ಅಂತ ಇರಲಿಲ್ಲ. ಏನಾದರೂ ಒಂದು ಮಾಡಲೇಬೇಕು, ಅದು ಒಳ್ಳೆ ಕಾಸಾಗಿರಬೇಕು, ಅದು ಎಲ್ರಿಗೂ ಹೆಲ್ಪ್ಫುಲ್ ಆಗಿರಬೇಕು ಅನ್ನೋದೊಂದು ಮನಸ್ಸಿಗೆ ಬಂತು. ಹೀಗಾಗಿ ಯಾವುದೋ ಒಂದು ವಿಚಾರಕ್ಕೆ ಬಂದಾಗ, ಮಾತಿಗೆ ಬಂದಾಗ, ನಾವು ಹೋಗಿ ನೋಡ್ಕೊಂಡು ಬಂದಾಗ ಇದನ್ನೇ ಯಾಕೆ ಮಾಡಬಾರ್ದು, ಒಂದು ವೃದ್ಧಾಶ್ರಮ ಯಾಕೆ ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಬಂದ್ಕೊಂಡ್ವಿ. ಆಗ ಸರಿ ಆಗಲಿ, ಹೇಗೆ ನೋಡ್ಕೊಳ್ಬೇಕು ಅವ್ರನ್ನ. ವೃದ್ಧಾಶ್ರಮ ಅಂತಂದರೆ ಅದಕ್ಕೊಂದು ರಿಸ್ಟ್ರಿಕ್ಷನ್ಸ್ ಇರ್ತದೆ. ಯಾಕೆಂದರೆ ಇವ್ರ ಫುಡ್ ಕಲ್ಚರ್ ಬೇರೆ, ಅವ್ರ ಫುಡ್ ಕಲ್ಚರ್ ಬೇರೆ, ಇನ್ನೊಬ್ರು ಮನೇಲಿ ಯಾವ ಥರ ಬೆಳೆಸಿರ್ತಾರೆ, ಇನ್ನೊಬ್ರು ಬೇರೆ ಬೇರೆ ಥರ ಇರ್ತದೆ. ಎಲ್ಲರೂ ಮಿಂಗಲ್ ಮಾಡ್ಕೊಳ್ಬೇಕು. ತೀರೋ ಸೊಫಿಸ್ಟಿಕೇಟೆಡ್ ಇದ್ದಾರೆ, ಇನ್ನು ತೀರಾ ಮಾಮೂಲಾಗಿ ಜನರಲ್ ಆಗಿರುವಂಥದ್ದು ಇದ್ದಾರೆ. ಬೋರ್ ವಾಟರ್ ನಾವೆಲ್ಲ ಬೋರಲ್ಲಿ ನೀರು ಕುಡಿತಾ ಇದ್ವಿ, ಈಗ ಮಿನರಲ್ ವಾಟರ್ ಬಿಟ್ಟು ಬೋರ್ ವಾಟರ್ ಕುಡಿದು ಈ ಥರ ವ್ಯವಸ್ಥೆ ಬಿಟ್ಟಿಲ್ಲ. ಇಂಥ ಟೈಮಲ್ಲಿ ನಾವು ಹೇಗೆ ಮಾಡಬೇಕು, ಇದನ್ನು ನಾವೆಲ್ಲ ಯೋಚನೆ ಮಾಡ್ಕೊಂಡು ಎಲ್ರಿಗೂ ಚೆನ್ನಾಗಿರಬೇಕು. ನನಗೆ ಮನಸ್ಸಿಗೆ ಬಂದಿದ್ದಾಗ ಏನಂತಂದರೆ, ನಮ್ಮ ಅಪ್ಪ ಅಮ್ಮ ಒಬ್ಬರೇ ನಮ್ಮ ಅಪ್ಪ ಅಮ್ಮ ಅಲ್ಲ, ಇಲ್ಲಿರ್ತಕ್ಕಂಥ ಒಂದು 34 ಮೆಂಬರ್ಸ್ ಇದ್ದಾರೆ ಇನ್ಮೇಟ್ಸು, ಅವರೆಲ್ಲರೂ ನಮ್ಮ ಅಪ್ಪ ಅಮ್ಮನೇ. ನಾನು ನಮ್ಮ ಅಪ್ಪ ಅಮ್ಮನ ಎಲ್ಲರನ್ನಲ್ಲೂ ಕಾಣ್ತೀನಿ. ಈಗ ನನ್ನ ಮಗಳು ಇಬ್ರು ವಿದ್ಯಾ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅಲ್ಲಿ ಓದಿದಾಗ ಅಲ್ಲೂ ಅಷ್ಟೇ, ಇಲ್ಲಿ ಬೇರೆ ಕಡೆ ಇನ್ನೊಂದು ಕಡೆ ಓದ್ತಾ ಇದ್ದಾಗಲೂ ಅಷ್ಟೇ ನಾವೇನು ಹೇಳ್ತಾ ಇದ್ವಿ ಅಂತಂದರೆ, ಟೀಚರ್ಸ್ ಆರ್ ಸೆಕೆಂಡ್ ಪೇರೆಂಟ್ಸ್ ಅಲ್ಲ, ಅವರು ಫಸ್ಟ್ ಪೇರೆಂಟೇ ಹೇಳಬೇಕು ಅಂತಂದರೆ. ಯಾಕೆ ಅಂತಂದರೆ ಸರ್ ಹೇಳ್ದಂಗೆ ಮೋಸ್ಟ್ ಆಫ್ ದ ಟೈಮ್ ಕಳೆಯುವಂಥದ್ದು ಸ್ಕೂಲಲ್ಲೇ. ಯಾಕೆಂದ್ರೆ ನಾವು ಅವ್ರ ಜವಾಬ್ದಾರಿಗೆ ಬಿಟ್ಟು ಬಂದುಬಿಡ್ತೀವಿ, ನಮ್ಮ ಕೆಲಸಗಳು ನಾವು ಹೋಗ್ತೀವಿ, ನಮ್ಮ ಆರಾಮಾಗಿ ಇದ್ಬಿಡ್ತೀವಿ. ಆದರೆ ಮಕ್ಕಳನ್ನ ತಗೊಳ್ತಕ್ಕಂಥದ್ದು ಅವ್ರನ್ನೊಂದು